Hello everyone, welcome to English So Easy. We know where the cat is, but do we know when the cat is? Welcome back to English So Easy. ಬೆಕ್ಕು ಎಲ್ಲಿದೆ ಅಂತ ನಮಗೆ ಗೊತ್ತು. ಒಳಗೆ ಇದೆ, ಪಕ್ಕದಲ್ಲಿದೆ, ಮೇಲೆ, ಹಿಂದೆ ಎಲ್ಲ ಇದೆ ಅಂತ. ಆದರೆ ಯಾವಾಗ ಇತ್ತು ಅಂತ ನಮಗೆ ಗೊತ್ತಾ? ಅದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಬೆಕ್ಕು ಎಲ್ಲಿ ಅಂತಂದ್ರೆ ವೇರ್ ಎಲ್ಲಿತ್ತು ಅಂತ ತಿಳ್ಕೊಂಡ್ವಿ. ಮನೆಯ ಒಳಗೆ, ಮನೆಯ ಪಕ್ಕ, ಇನ್, ಬಿಸೈಡ್, ಮನೆಯ ಮೇಲೆ ಅಬೌವ್ ಅಂಡ್ ಮನೆಯ ಹಿಂದೆ ಬಿಹೈಂಡ್ ಇದೆಲ್ಲ ತಿಳ್ಕೊಂಡ್ವಿ. ದ ಪ್ಲೇಸ್ ಪ್ರಿಪೋಸಿಷನ್. ಇವಾಗ ನಾವು ಮತ್ತೊಂದು ಪ್ರಿಪೋಸಿಷನ್ ತಿಳ್ಕೊಳ್ಳೋಣ. ಬೆಕ್ಕು ಯಾವಾಗ ಇತ್ತು ಅಂತ. ವೆನ್. ಇದಕ್ಕೆ ನಾವು 3 ಪದಗಳನ್ನ ತಿಳ್ಕೊಳ್ಬೇಕು. AT ಆಟ್, ON ಆನ್, IN ಇನ್. ಜಾಗವನ್ನು ಗುರುತಿಸಲು ನಾವು ಪ್ರಿಪೋಸಿಷನ್ ಬಳಸಿದಂತೆ ಸಮಯವನ್ನು ಸರಿಯಾಗಿ ನಿಖರವಾಗಿ ಹೇಳಲು ಈ 3 ಪದಗಳು ಅತಿ ಮುಖ್ಯ. ಅದ್ಯಾವುದು ಅಂತಂದ್ರೆ ಆಟ್, ಆನ್, ಇನ್. ಪ್ರಿಪೋಸಿಷನ್ ಆಫ್ ಪ್ಲೇಸ್ ವೇರ್ ಲೈಕ್ ಅ ಮ್ಯಾಪ್. ಪ್ರಿಪೋಸಿಷನ್ ಆಫ್ ಟೈಮ್ ಈಸ್ ಲೈಕ್ ಅ GPS of your schedule. Just 3 tiny words at, on, and in organize your entire life. Let us see how. This word at is very important. Miss this one word and you will miss your meeting, you'll miss your birthday, or even your exam, God forbid. Today, let's make sure that you never miss a mark again. ಒಂದೇ ಒಂದು ಪದ ತಪ್ಪಾದರೂ ನಿಮ್ಮ ಪರೀಕ್ಷೆ ಅಥವಾ ಕೆಲಸದ ಸಮಯ ತಪ್ಪಬಹುದು. ಹಾಗಾಗಿ ಇವತ್ತು ನಾವು ಎಲ್ಲ ಪದಗಳನ್ನು ಪಕ್ಕಾ ಮಾಡ್ಕೊಳ್ಳೋಣ. ಪರೀಕ್ಷೆಯಲ್ಲಿ 100ಕ್ಕೆ 100 ಪಡೆಯೋಣ. ಲೆಟ್ಸ್ ಡೈವ್ ಇನ್ ಟು ದ ಪ್ರಿಪೋಸಿಷನ್ ಆಫ್ ಟೈಮ್ ಚಾಲೆಂಜ್. ಇವತ್ತು ಈ ಪ್ರಿಪೋಸಿಷನ್ ಆಫ್ ಟೈಮ್ ಚಾಲೆಂಜ್ ಅಲ್ಲಿ ನಾವು ಆಟ್, ಆನ್, ಇನ್ ಹೇಗೆ ಬಳಸೋದು ಅಂತ ತಿಳ್ಕೊಳ್ಳೋಣ. ಪಾಠನ ಶುರು ಮಾಡೋಣ. ಆರ್ ಯು ರೆಡಿ ಫಾರ್ ದ ಚಾಲೆಂಜ್? ನೀವು ಮೊದಲು ಈ ಪ್ರಶ್ನೆಗಳನ್ನೆಲ್ಲ ನೋಡ್ಕೊಳ್ಳಿ. ಅದಕ್ಕೆ ಉತ್ತರನ ಈಗಲೇ ನೋಡೋದಕ್ಕೆ ಹೋಗಬೇಡಿ. ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರನ ಕಳಿಸಿ. ಆಮೇಲೆ ನಾನು ಉತ್ತರನ ಡಿಸ್ಕಸ್ ಮಾಡಿರೋ ಪಾರ್ಟನ್ನ ನೋಡಿ. ಆಮೇಲೆ ನಿಮ್ಮ ಉತ್ತರ ಸರಿ ಇದೆಯೋ ಇಲ್ವೋ, ತಪ್ಪಾಗಿದ್ರೆ ಯಾಕೆ ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಆರ್ ಯು ರೆಡಿ ಫಾರ್ ದ ಚಾಲೆಂಜ್? ಮೊದಲು ಪ್ರಶ್ನೆನ ನೋಡಿ ನಿಮ್ಮ ಉತ್ತರ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆಮೇಲೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಯಾಕೆ ಅದು ಸರಿಯಾದ ಉತ್ತರ ಅಂತಾನು ಡಿಸ್ಕಸ್ ಮಾಡೋಣ. ಶುರು ಮಾಡೋಣ. ವಿ ಹ್ಯಾವ್ ಅ ಮೀಟಿಂಗ್ ಡ್ಯಾಶ್ 9 AM ಶಾರ್ಪ್. ಆಪ್ಷನ್ಸ್ ಆರ್ ಇನ್, ಆನ್, ಆಟ್, ಫಾರ್. ಇದಕ್ಕೆ ಸರಿಯಾದ ಉತ್ತರ ಆಟ್. ವಿ ಹ್ಯಾವ್ ಅ ಮೀಟಿಂಗ್ ಆಟ್. ಇದು ಯಾಕೆ ಸರಿಯಾದ ಉತ್ತರ ಅಂದರೆ ಯೂಸ್ ಆಟ್ ಪ್ರಿಸೈಸ್ ಕ್ಲಾಕ್ ಟೈಮ್ಸ್ ವೆನೆವರ್ ಯು ಆರ್ ಟೆಲಿಂಗ್ ದ ಟೈಮ್. ಗಡಿಯಾರದ ನಿಖರ ಸಮಯ ಅಂದರೆ ಕ್ಲಾಕ್ ಟೈಮ್ ಹೇಳುವಾಗ ಯಾವಾಗಲೂ ನಾವು ಆಟ್ ಉಪಯೋಗಿಸ್ಬೇಕು. ಮುಂದಿನ ಪ್ರಶ್ನೆ. ಮೈ ಬರ್ಡೇ ಫಾಲ್ಸ್ ಡ್ಯಾಶ್ ದ 15th of August. The options are A in, B on, C at, D since. ಇದಕ್ಕೆ ಯೂಸ್ ಆನ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆನ್. ವೈ? ಬಿಕಾಸ್ ವಿ ಯೂಸ್ ಆನ್ ಫಾರ್ ಸ್ಪೆಸಿಫಿಕ್ ಡೇಟ್ಸ್ and days of the week. ನಿರ್ದಿಷ್ಟ ದಿನಾಂಕಗಳು ಅಥವಾ ವಾರದ ದಿನಗಳ ಬಗ್ಗೆ ಮಾತನಾಡುವಾಗ ನಾವು ಆನ್ ಬಳಸಬೇಕು. ಸೊ ಮೈ ಬರ್ಡೇ ಫಾಲ್ಸ್ ಆನ್ 15th of August. ಒಂದು ನಿಖರವಾದ ದಿನಾಂಕವನ್ನು ಹೇಳ್ತಾ ಇದ್ದೀವಿ, 15th of August. ಅದಕ್ಕೆ ಆನ್ ಬಳಸಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಇಂಡಿಯಾ ಗೇನ್ಡ್ ಇಂಡಿಪೆಂಡೆನ್ಸ್ ಡ್ಯಾಶ್ 1947. ಆನ್, ಆಟ್, ಇನ್, ಫ್ರಮ್. Here the answer is option C, that is in, because we use in for years, decades and long periods. ವರ್ಷಗಳು ಅಥವಾ ದಶಕಗಳ ಬಗ್ಗೆ ಮಾತನಾಡುವಾಗ ನಾವು ಇನ್ ಪದದ ಪ್ರಯೋಗ ಮಾಡ್ತೀವಿ. ಮುಂದಿನ ಪ್ರಶ್ನೆ. ಐ ಲವ್ ಟು ಗೋ ಫಾರ್ ಅ ವಾಕ್ ದ ಈವ್ನಿಂಗ್. ದ ಆಪ್ಷನ್ಸ್ ಆರ್ at, in, on, to. Here
The answer is option B. I love to go for a walk in the evening. We use in for parts of the day like morning, afternoon, and evening. So, since we are talking about the parts of the day, that is, I love to go for a walk in the evening, it is a part of the day, we use the preposition in. ದಿನದ ಒಂದು ಭಾಗ, ಒಂದು ದಿನದ ಒಂದು ಭಾಗದ ಬಗ್ಗೆ ಅಂತಂದ್ರೆ ಬೆಳಗ್ಗೆ ಮಾರ್ನಿಂಗ್ ಅಥವಾ ಸಂಜೆ ಈವ್ನಿಂಗ್ ಅಂತ ಹೇಳಬೇಕಾದ್ರೆ ನಾವು ಇನ್ ಪದದ ಪ್ರಯೋಗ ಮಾಡ್ತೀವಿ. ಮುಂದೆ ದ ಸ್ಟೋರ್ ಇಸ್ ಕ್ಲೋಸ್ಡ್ ಡ್ಯಾಶ್ ಸಂಡೇಸ್ ಆಟ್, ಇನ್, ಆನ್, ಬೈ. Here the correct answer is option C. The store is closed on Sundays. Always use on before the names of the days. So here we are talking about a day, Sunday. So we use the preposition on. Next one, sixth one. We usually take a vacation dash summer. The answers are in, at, on, while. The correct answer here is option A, that is in summer. Why? Because we use in for seasons. Like, what are the seasons? Tell me. Yes, summer, winter, or rainy season. ಋತುಮಾನಗಳ ಹೆಸರಿನ ಮುಂದೆ ಅಂದರೆ ಬೇಸಿಗೆ, ಚಳಿಗಾಲ ಅಥವಾ ಮಳೆಗಾಲ ಅಂತ ಈ ಋತುಮಾನಗಳ ಬಗ್ಗೆ ಮಾತಾಡಬೇಕಾದ್ರೆ, ಸೀಸನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇನ್ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಮುಂದಿನದು, ಐ ವಿಲ್ ಫಿನಿಶ್ ಮೈ ಹೋಮ್ ವರ್ಕ್ ಡ್ಯಾಶ್ ಆನ್ ಅವರ್. ದ ಆಪ್ಷನ್ಸ್ ಆರ್ ಆಟ್, ಆನ್, ಇನ್, ಟು. ದ ಆನ್ಸರ್ ಹಿಯರ್ ಇಸ್ ಇನ್. ಐ ವಿಲ್ ಫಿನಿಶ್ ಮೈ ಹೋಮ್ ವರ್ಕ್ ಇನ್ ಆನ್ ಅವರ್ because we use in to show a period of time within which something will be completed. Some work will be completed. ಒಂದು ಕೆಲಸ ಮುಗಿಯಲು ಎಷ್ಟು ಸಮಯ ತಗೊಳುತ್ತೆ ಆ ಅವಧಿಯನ್ನು, ಪೀರಿಯಡ್ ಆಫ್ ಟೈಮ್ ಅನ್ನು ಸೂಚಿಸಲು ನಾವು ಇನ್ ಪದನ ಬಳಸ್ತೀವಿ. ಮುಂದಿನ ಪ್ರಶ್ನೆ, he fell asleep dash the movie in, during, at, on. The correct answer is he fell asleep during the movie. ಅಂದರೆ ಒಂದು ಘಟನೆ ನಡೀತಿರುವಾಗ ಅಥವಾ ಆ ಸಮಯದ ಮಧ್ಯೆ ಎನ್ನುವ ಅರ್ಥದಲ್ಲಿ ಡ್ಯೂರಿಂಗ್ ಬಳಸಬೇಕು. ಯೂಸ್ ಡ್ಯೂರಿಂಗ್ ಟು ಶೋ an action happening throughout the course of the event. Next, ninth question. I will be home dash midnight. The options are in, on, at, for. The correct answer here would be at. I will be home at midnight. We use at for specific points in time like midnight, night, or noon. ನಿರ್ದಿಷ್ಟವಾದ ಸಮಯ ಬಿಂದುಗಳಿಗೆ, ಸ್ಪೆಸಿಫಿಕ್ ಪಾಯಿಂಟ್ ಸಮಯ ಬಿಂದುಗಳಿಗೆ ನಾವು ಆಟ್ ಬಳಸ್ತೀವಿ. ಆಟ್ ಅನ್ನುವುದು ಸರಿಯಾದ ಪದ. ಇಲ್ಲಿ ಮಧ್ಯಾಹ್ನ, ನಡುರಾತ್ರಿ ಅಥವಾ ರಾತ್ರಿ ಈ ಥರ ಹೇಳಬೇಕಾದ್ರೆ ಒಂದು ಸ್ಪೆಸಿಫಿಕ್ ನಿರ್ದಿಷ್ಟವಾದ ಸಮಯದ ಬಿಂದುಗಳಿಗೆ ನಾವು ಆಟ್ ಉಪಯೋಗಿಸ್ತೀವಿ. ಮುಂದಿನ ಪ್ರಶ್ನೆ, ದ ಫೆಸ್ಟಿವಲ್ ಸ್ಟಾರ್ಟ್ಸ್ ಡ್ಯಾಶ್ ಅಕ್ಟೋಬರ್. ಆನ್, ಇನ್, ಆಟ್, ಬೈ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇನ್ ಅಕ್ಟೋಬರ್. Use in for months when no specific date is mentioned. When you don't have a specific date and you are mentioning a month, then we use in. ತಿಂಗಳುಗಳ ಹೆಸರಿನ ಮುಂದೆ ಯಾವುದೇ ದಿನಾಂಕವಿಲ್ಲದಿದ್ದರೆ ನಾವು ಇನ್, ಕೇವಲ ಇನ್ ಅನ್ನು ಬಳಸಬೇಕು. With this, we have come to the end of this session. Let us meet in the next video with a new exercise on grammar. So until then, take care, subscribe to the channel, answer all the questions in the comment section. Any doubts, let me know in the comment section. I'll
get back to you with the answers. Thank you.